ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಚಿಕ್ಕಮ್ಮ ತಿಂಡಿ ಹಾಕಿ. ಚಿಕ್ಕಮ್ಮ ಅಮ್ಮ ಯಾರು ಇಲ್ಲ. ಈ ಹೆಂಡತಿ ಕೊಡ್ತಾಳೆ ತಿನ್ನಿ. ಅಜ್ಜಿ ಯಾರು ಇಲ್ಲ ಅನ್ನಲ್ವಾ? ಎಲ್ರೂ ಗುಡಿಗೆ ಹೋಗಿದ್ದಾರೆ. ಅತ್ತೆ ನಿಮ್ಗೇನಾದ್ರೂ ಕಿವಿಡೇನ್ರಿ? ನಿಮ್ಮ ಅತ್ತೆ ಮಾವನ್ನ ಕೂಡ ಅವ್ರ ಜೊತೆಗೆ ಬಲ್ವಂತ ಮಾಡಿ ಕಳ್ಸಿದೀನಿ. ಮನೆಯಲ್ಲಿ ನೀವು ನಾನು ಬಿಟ್ರೆ ಇನ್ಯಾರು ಇಲ್ಲ. ಛೇ ಕೂತ್ಕೊಳ್ಳಿ. ನೀವೇನಾದ್ರೂ ಟಿಫನ್ ತಿಂದೇ ಇದ್ರೆ ನನ್ ಬಾಯ್ ಫ್ರೆಂಡ್ ನ ಕರೆದು ಅವನಿಗೆ ತಿನ್ನಿಸ್ತೀನಿ. ಮೇಡಮ್ಗೆ ಬಾಯ್ ಫ್ರೆಂಡಾ? ಅಯ್ಯೋ ರಾಮರಾಮ, ಇದೇನಿದು? ನಾನೇನ್ ಸುಳ್ಳು ಹೇಳ್ತಾ ಇಲ್ಲ, ನಿಜಾನೇ ಹೇಳ್ತಿದ್ದೀನಿ. ಅವನು ಈ ಮನೆಯಲ್ಲೇ ಇದ್ದಾನೆ. ಅಯ್ಯೋ 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 ಅಯ್ಯೋ, ಏನ್ ಮೇಡಮ್ ನೀವೇನೇ ಇದು ಮಾತಾಡ್ತಿರೋದು? ಮತ್ತೇನು ನಾಣಿ ಅವ್ರೆ, ಎಷ್ಟು ದಿನ ಅಂತ ನಿಮ್ ಸರ್ನ ಬೇಡ್ಕೊಳ್ಳೋದು? ಆಗಲ್ಲ ಮೇಡಮ್, ಸಾರ್ ನಿಮ್ಗೆ ಹೇಳ್ತೀರಿ. ನೀನ್ ಇಲ್ಸ, ಕರ್ಸು, ಕರಿ ಅವನ್ನ. ಕರಿ ಅಂತೀರಾ? ಕರ್ದು ತಿನ್ಸು. ಕರಿತಿದ್ದೀನಿ. ಕರಿಯೇ. ಇವ್ರೇನಾ ಮೇಡಮ್ ನಿಮ್ ಬಾಯ್ ಫ್ರೆಂಡು? ಮತ್ತೇನ್ ಮಾಡ್ಲಿ ನಾಣಿ ಅವ್ರೆ, ಇವ್ರು ನೋಡಿದ್ರೆ ಹೂ ಇಲ್ಲ ಹಾ ಇಲ್ಲ. ಏನಾದ್ರೂ ಹೇಳ್ಬೇಕು ಅಂದ್ರೆ ಯಾರೋ ಒಬ್ರು ಜೊತೆಗಿರ್ಬೇಕಲ್ಲ. ಅಬ್ಬಾ, ನೀವ್ ಯಾವಾಗ್ಲೂ ಹೀಗೆ. ಒಂದು ಹಗ್ಗು, ಇಲ್ದಿದ್ರೆ ಕಿಸ್ಸು. ತುಂಟ. ನಾಣಿ ಅವರೇ, ನನ್ ಬಾಯ್ ಫ್ರೆಂಡ್ ಹೇಗಿದ್ದಾನೆ? ನಿಮ್ ಸರ್ಗಿಂತ ಬೆಟರೇ ಅಲ್ವಾ? ನಾನ್ ಹೇಳಿದ ಮಾತು ಕೇಳ್ತಾರೆ, ನನ್ಗೆ ಬೈಯೋದು ಕೂಡ ಇಲ್ಲ. ಪ್ರೀತಿಯಿಂದ ನೋಡ್ಕೋತಾರೆ. ಇವರು ಇದ್ದಾರೆ. ಯಾಕೆ? ನನ್ ಬಾಯ್ ಫ್ರೆಂಡ್ಗೆ ತಿನ್ಸು ಅಂತ ಹೇಳಿದ್ರಲ್ಲ, ತಿನ್ನಿಸ್ತೀನಿ ನೋಡಿ. ಅಬ್ಬಬ್ಬಬ್ಬಾ, ಎಷ್ಟು ರುಚಿಯಾಗಿ ಮಾಡಿದ್ದೀನಿ ದೋಸೆನ ನಾನು. ಸೂಪರ್. ಸಾರಿ. ಓಹೋ, ಆಹಾ, ಮಸಾಲಾ ದೋಸಾ. ಎಂತ ಅದೃಷ್ಟವಂತ ಬಾಯ್ ಫ್ರೆಂಡ್ ನೀನು. ಲಾಸ್ಟ್ ತುತ್ತು. ಅಬ್ಬಾ, ಟಿಫನ್ ಚೆನ್ನಾಗಿ ತಿಂದ್ರಿ. ಹೊಟ್ಟೆ ತುಂಬ್ತಾ? ಬನ್ನಿ. ಏನ್ ಮಾಡ್ತಿದ್ದೀರಿ ಮೇಡಮ್? ನನ್ ಬಾಯ್ ಫ್ರೆಂಡ್ ಆಫೀಸಿಗೆ ಹೋಗ್ತಿದ್ದಾರೆ ನಾಣಿ ಅವರೇ, ಅವರಿಗೆ ಎದುರಿಗೆ ಬರೋಣ ಅಂತ. ಕಟ್ಔಟ್ ಆಫೀಸ್ಗೆ ಹೋಗೋದು ಅಂದ್ರೆ ಏನ್ ಮೇಡಮ್?
ಇಂಥವ್ರಿಗೆಲ್ಲ ಇದೇ ಕರೆಕ್ಟು ನಾಣಿ. ಮನುಷ್ಯರನ್ನ ಪ್ರೀತಿಸದೇ ಇದ್ರೆ ಕೊನೆಗಾಗೋದು ಹೀಗೇನೆ. ಪ್ರೀತಿಸ್ತೀನಿ ಬನ್ನಿ ಅಂದ್ರೆ ಕೇಳಿಸ್ಕೊಳ್ಳಲ್ವಲ್ಲ, ಈಗ ದೊಡ್ಡ ಡೈಲಾಗ್ ಹೊಡಿತಿದ್ದಾರೆ. ಆದ್ರೂ ಇವ್ರ ಜೊತೆ ನಮಗ್ ಯಾಕೆ ಮಾತು ಬಾಯ್ ಫ್ರೆಂಡು? ಬನ್ನಿ ಬನ್ನಿ, ನೀವು ಆಫೀಸಿಗೆ ಹೋಗಿ ಬನ್ನಿ, ನಿಮ್ಗೆ ಎದುರು ಬರ್ತೀನಿ ಬನ್ನಿ. ಇವಳಿಗೆ ತಲೆ ಕೆಟ್ಟಿದೆ ಅನ್ಸುತ್ತೆ ನಾಣಿ. ಹತ್ರ ಯಾವ್ದಾದ್ರು ಹಾಸ್ಪಿಟಲ್ ಇದ್ರೆ ಹುಡುಕಿ ಅಡ್ಮಿಟ್ ಮಾಡು. ಬನ್ನಿ ಇಬ್ರು ಸೇರಿ ಅಡ್ಮಿಟ್ ಆಗೋಣ. ಬಿಡೆ, ನೀನ್ ಎಷ್ಟೇ ನಾಟಕ ಆಡಿದ್ರು ನನ್ನ ಹತ್ರ ನೀನ್ ಬೇಳೆ ಬೇಯಲ್ಲ. ನನ್ ಕುಕ್ಕರಲ್ಲಿ ಬೇಯುತ್ತಲ್ಲ ನಿನ್ನ. ಸರ್, ಮೇಡಮ್ ಎಷ್ಟು ಬದಲಾಗಿದಾರಲ್ವಾ ಸರ್? ನೀವು ಹಠ ಮಾಡದೆ ಸ್ವಲ್ಪ ಕಾಂಪ್ರಮೈಸ್ ಆಗೋದು ಒಳ್ಳೇದು. ನಾಣಿ, ಏನ್ ಕೆಲಸ ಬಿಟ್ಟು ಮೀಟಿಂಗ್ ಮಾಡ್ತಿದ್ದೀರಲ್ಲ, ಅಲ್ಲಿ ಸಾರ್ ಬರ್ತಿದ್ದಾರೆ. ಏನಾಯ್ತು ನಾಣಿ? ಗೋಡೆ ಹೊಡೆದಿರೋ ಮೊಳೆ ಹಾಗೆ ಹೀಗ್ ನಿಂತಿದ್ದೀರಲ್ಲ. ಈಗ ಇವರು ಗೋಡೆ ಹೊಡೆದಿರೋ ಮೊಳೆ ಆದ್ರು. ನಾಣಿ ಸರ್, ಕಮ್ ಟು ಮೈ ಕ್ಯಾಬಿನ್. ಇನ್ನು ಏನ್ ಎಲ್ಲ ನಿಂತ್ಕೊಂಡು ಮುಖ ನೋಡ್ತಾ ಇದ್ದೀರಾ? ಹೋಗಿ ಎಲ್ಲ ಕೆಲಸ ನೋಡ್ಕೊಳ್ಳಿ. ಸರ್, ಏನಯ್ಯ ಅದು? ನನ್ ಕಟ್ಔಟ್ ನ ಆಫೀಸಿಗೆ ತಂದು ಎಕ್ಸಿಬಿಷನ್ ಮಾಡ್ತಿದ್ದೀರಾ? ಅಲ್ಲ, ಅದು ಇಲ್ಲಿಗೆ ಹೇಗ್ ಬಂತು? ನೀನು ನಿಮ್ ಮೇಡಮ್ ಸೇರ್ಕೊಂಡು ನಾಟಕ ಆಡ್ತಿದ್ದೀರಾ. ನನ್ನ ಏನ್ ಅನ್ಕೊಂಡಿದ್ದೀರಾ? ಹೌದು ಸರ್, ಮೇಡಮ್ಗೆ ಕಟ್ಔಟ್ ಐಡಿಯಾ ಕೊಟ್ಟಿದ್ದೆ ನಾನೇ. ಆ ಕಟ್ಔಟ್ ನ ಆಫೀಸಿಗೆ ತಂದಿಟ್ಟಿದ್ದು ನಾನೇ. ಎಲ್ಲ ನಾನೇ ಮಾಡಿದ್ದು ಸರ್, ನಾನೇ ಮಾಡಿದ್ದು. ಮೇಡಮ್ಗೆ ಏನು ಗೊತ್ತಿಲ್ಲ ಸರ್. ಮೇಡಮ್ಗೆ ಆಕ್ಚುಲಿ ಬುದ್ಧಿನೇ ಇಲ್ಲ. ಅವರು ಓದು ಬರಹ ಗೊತ್ತಿಲ್ದಿರೋ ಅಮಾಯಕರು. ಬಾಯಲ್ಲಿ ಬೆಳ್ಳಿಟ್ರು ಕಚ್ಚೋಕ್ ಬರಲ್ಲ. ಕೊನೆಗೆ ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಕೊಟ್ರೇನೆ ತಿನ್ನೋದು. ಸ್ಟಾಪ್ ಇಟ್ ನಾಣಿ. ನಾನ್ ಏನ್ ಕೇಳ್ದೆ, ನೀನೇನ್ ಹೇಳ್ತಿದ್ಯಾ? ಏನಾದ್ರೂ ಸಂಬಂಧ ಇದ್ಯಾ? ಇಲ್ದೆ ಏನ್ ಸರ್? ನಿಮ್ಮ ಹತ್ರ ಸಂಬಳ ತಗೊಂಡು ಮೇಡಮ್ ಹತ್ರ ನನ್ನ ಜೀವನ ಅಡಟ್ಟಿದ್ದೀನಿ ಅನ್ಕೊಂಡ್ರಾ? ಇಲ್ದಿದ್ರೆ ಮೇಡಮ್ ಹತ್ರ ಕಾ ಆದ್ರೆ ನಾನು ಕಾ ಒತ್ತು ಅನ್ಕೊಂಡ್ರ? ಇಷ್ಟಕ್ಕೂ ನೀವು ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ರಿ? ಅಲ್ಲ, ನನ್ ಮೇಲೆ ಯಾಕಯ್ಯ ಕೂಗ್ತೀಯಾ? ಸಾರಿ ಸರ್, ಏನೋ ಫ್ಲೋ ಅಲ್ಲಿ ಬಂದ್ಬಿಡ್ತು. ಇನ್ 5 ನಿಮಿಷದಲ್ಲಿ ಆ ಕಟ್ಔಟ್ ನ ಅಲ್ಲಿಂದ ತೆಗೆದೇ ಹೋದ್ರೆ ಅದೇ ಪ್ಲೇಸ್ ಅಲ್ಲಿ ನಿನ್ ಕಟ್ಔಟ್ ಇಟ್ಟು ಹಾರ ಹಾಕಿ ದೀಪ ಹಚ್ತೀನಿ. ಅಷ್ಟು ವೈಲೆನ್ಸ್ ಯಾಕೆ ಸರ್? ಸೈಲೆಂಟ್ ಆಗಿ ನಿಮ್ ಕಟ್ಔಟ್ ನ ತೆಗಿತೀನಿ. ಸರ್, ಏನು? ಮೇಡಮ್ ಎಲ್ಲಿದ್ದಾರೆ? ಎಲ್ಲಿ ನನ್ನ ಬಾಯ್ ಫ್ರೆಂಡು? ನಿಮ್ಮನ್ ಕೇಳಿದ್ರೆ ಅಲ್ಲಿ ನೋಡ್ತಿದ್ದೀರಾ? ನನಗೆ ಗೊತ್ತಿಲ್ಲ ಮೇಡಮ್. ಮತ್ತೆ ಯಾರಿಗ್ ಗೊತ್ತು? ಅವ್ರು ತೆಗ್ದಿದ್ದ? ಮೇಡಮ್, ಹಲೋ, ಎಸ್ಕ್ಯೂಸ್ ಮೀ. ಎಲ್ಲಿ ಎಲ್ಲಿ ನನ್ನ ಬಾಯ್ ಫ್ರೆಂಡು? ಏನ್ ಮಾಡಿದ್ರಿ ನನ್ನ ಲವರ್ನ? ಎಸ್ಕೇಪ್ ಮಾಡಿದ್ರಾ? ಕಿಡ್ನಾಪ್ ಮಾಡಿದ್ರಾ? ದುಡ್ಡಿಗೆ ಮಾರು ಹಾಕಿದಿರಾ? ಏನ್ ಮಾಡಿದ್ರಿ? ಐ ಡೋಂಟ್ ನೋ. ಏನು? ನನಗ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಬಿಡ್ತೀನಾ? ಏಯ್, ಗೊತ್ತು, ಏನ್ ಮಾಡ್ತೀಯಾ? ಮರ್ಯಾದೆಯಾಗಿ ನನ್ನ ಬಾಯ್ ಫ್ರೆಂಡ್ ನ ನನಗೆ ಕೊಟ್ಬಿಡಿ. ಇಲ್ದಿದ್ರೆ ನಡೆಯೋ ಪರಿಣಾಮ ನೀವು ಊಹಿಸಕ್ಕೂ ಆಗಲ್ಲ. ಈಗ್ಲೇ ಹೇಳ್ತಾ ಇದ್ದೀನಿ. ಮೇಡಮ್ ಕೋಪ ನೋಡ್ತಿದ್ರೆ ಏನೋ ದೊಡ್ಡ ಪ್ರಾಬ್ಲಮ್ ಮಾಡೋ ಆಗಿದೆ. ಕಟ್ಔಟ್ಗೋಸ್ಕರ ಗಲಾಟೆ ಯಾಕೆ ಮೇಡಮ್? ಪೈಲ್ವಾನ್ ಅಂತ ಮನುಷ್ಯ ಇಲ್ಲೇ ಇದಾರಲ್ಲ. ಚಿಚಿ, ಇವ್ರೆಂತ ಮನುಷ್ಯ? ಒಂದ್ ಮುತ್ತಿಲ್ಲ, ಸರ್ಸನೂ ಇಲ್ಲ. ಒಟ್ಟಾಗಿರೋಣ ಬನ್ನಿ ಅಂದ್ರೆ ಗಂಟು ಮೂಟೆ ಕಟ್ಕೊಂಡು ಹೋಗು ಅಂತಾರೆ. ಕಿಸ್ ಕೇಳಿದ್ರೆ ಬುಸ್ ಅಂತಾರೆ.
ಹಗ್ಗ ಕೇಳಿದ್ರೆ ಬೂಮ್ ಅಂತಾರೆ. ಸರ್ಸ ಗೊತ್ತಿಲ್ದಿರೋ ದೊಡ್ಡ ಮನುಷ್ಯ. ನಾಣಿ ಸರ್. ಮೊದ್ಲು ಈ ತಲೆನೋರು ಹೊರಗೆ ಕಳ್ಸು. ಹಲೋ, ನಾನು ನನ್ ಲವ್ವರ್ಗೋಸ್ಕರ ಬಂದೆ, ನಿಮಗೋಸ್ಕರ ಅಲ್ಲ. ನನ್ ಲವರ್ ನನಗ್ ಕೊಡಿ, ನಾನು ಹೋಗ್ತೀನಿ. ಕೊಡಲ್ಲ, ಏನೇ ಮಾಡ್ತೀಯಾ? ಮತ್ತೆ ಅದೇ ಮಾತಾ? ಮತ್ತೆ ಮತ್ತೆ ಅದೇ ಮಾತು. ಸೋ ವಾಟ್? ಏನು ಉರಿನಾ? ನನ್ ಲವರ್ನ ನೋಡಿ ಅಸೂಯೆನಾ? ಅವರು ನಿಮ್ಗೆ ಕಾಂಪಿಟೇಷನ್ ಅಂತ ಭಯ ಆಗ್ತಿದ್ಯಾ? ಯಾಕೆ ತಳ್ತೀರಲ್ಲ? ಇನ್ನೇನು ಹೊಡಿಬೇಕಾ? ನೀವ್ ಹೊಡೆದ್ರೆ ನಾನು ನೋಡ್ತಾ ಸುಮ್ನೆ ಇರ್ತೀನ ನಾನು? ಯಾಕೆ ಮೇಡಮ್, ಸಾರ್ ಜೊತೆ ಕಾಂಪ್ರಮೈಸ್ ಆಗಿ? ನೋ ಕಾಂಪ್ರಮೈಸ್ ನಾಣಿ ಅವ್ರೆ. ನನ್ ಮಾತ್ ಕೇಳ್ದೆ ನಾನಂದ್ರೆ ಉರ್ದು ಬೀಳೋ ಈ ದೊಡ್ಡ ಮನುಷ್ಯ ನನಗ್ ಬೇಡ. ನನ್ನ ಪ್ರೀತಿಸಿ ನಾನೇನ್ ಹೇಳಿದ್ರು ಕೇಳೋ ನನ್ ಲವ್ವರ್, ನನ್ ಬಾಯ್ ಫ್ರೆಂಡೇ ನನಗ್ ಬೇಕು. ಕೊಡ್ತೀರಾ ಇಲ್ವಾ? ಗೋ ಟು ಹೆಲ್. ನಿಂಗಿಷ್ಟ ಬಂದ್ ಹಾಗೆ ಮಾಡ್ಕೋ. ಹಾಗಾ? ನನಗೆ ಇಷ್ಟ ಬಂದಿದ್ದೆ ಮಾಡ್ತೀನಿ. ಏನ್ ಮಾಡ್ತಿದ್ದಾಳೆ ನಾಣಿ? ಅದೇನೋ ಬರೀತಿದ್ದಾರೆ ಸರ್. ಏನಾದ್ರೂ ಬರೀಲಿ ಬಿಡು. ಸರ್, ಯಾರಿಗೋ ಫೋನ್ ಮಾಡ್ತಿದ್ದಾರೆ. ಅವಳ ಮಾಮಗ್ ಮಾಡ್ತಾಳೆ. ನನ್ಗೆ ಇಷ್ಟ ಬಂದ ಹಾಗೆ ಮಾಡು ಅಂದ್ರಲ್ಲ, ಮಾಡ್ದೆ. ಬರ್ತಿದ್ದಾರೆ. ಯಾರು ಮೇಡಮ್? ಸಾರ್, ಆಫೀಸ್ ಒಳಗಡೆ ಪೊಲೀಸ್ ಬಂದ್ರು ಸಾರ್. ಬನ್ನಿ ಸರ್. ಪ್ಲೀಸ್ ಕಾಲ್ ಮೀ ಸಿಂಗಂ ಮೇಡಮ್. ಪಾರ್ಟ್ 1 2 3 7. ಅಬ್ಬೋ, ಕಂಪ್ಲೇಂಟ್ ಏನ್ ಮೇಡಮ್? ನನ್ ಬಾಯ್ ಫ್ರೆಂಡ್ ನ ಇವರು ಬೈದು ಹೊಡೆದು ಎತ್ಕೊಂಡು ಹೋಗಿ ಕಿಡ್ನಾಪ್ ಮಾಡಿದ್ದಾರೆ. ತಗೊಳ್ಳಿ ಕಂಪ್ಲೇಂಟ್. ಎಲ್ಲಿಟ್ಟಿದ್ದೀರಾ ಸರ್? ಇವಳಿಗೇನೋ ಬುದ್ಧಿ ಇಲ್ಲದೆ ಹೇಳ್ತಾಳೆ, ನಂಗೇನು ಗೊತ್ತಿಲ್ಲ. ಆಗಿಂದ ಇವರು ಹೀಗೆ ಹೇಳ್ತಿದ್ದಾರೆ. ಸ್ವಲ್ಪ ಗಟ್ಟಿಯಾಗಿ ಕೇಳಿ. ಗಟ್ಟಿಯಾಗಿ ಕೇಳಿದ್ರು, ಗಂಟ್ಲು ಹರ್ಕೊಂಡು ಕೇಳಿದ್ರು, ನನ್ನ ಆನ್ಸರ್ ಅದೇ. ನೋಡಿ ಸರ್, ಮೇಡಮ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. FIR ಫೈಲ್ ಮಾಡಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಏನ್ ಸರ್ ನಿಮ್ಮ ಉದ್ದೇಶ? ಈಗ ಇವ್ರನ್ನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಎಳ್ಕೊಂಡೋಗಿ ಬೇಡಿ ಹಾಕಿ ಒಳಗಡೆ ಹಾಕಿ ಮೂಲೆಯಲ್ಲಿ ಕೂರ್ಸಿ ಕೋರ್ಟಿಗೆ ಹೋಗಿ ಶಿಕ್ಷೆ ಕೊಡ್ಸಿ ಮುದ್ದೆ ಕೂಡ ತಿನ್ಸಿ ಜೈಲಲ್ಲಿ ಕಲ್ಲೋಡಿಸ್ತೀರಾ? ನಾಣಿ ಸಾರ್, ಇವ್ರು ಹಾಗೇನು ಹೇಳಿಲ್ಲ. ಅವ್ರು ಹೇಳಿದ್ರೆ ಲ್ಯಾಗ್ ಆಗುತ್ತೆ ಅಂತ ನಾನೇ ಹೇಳಿದ್ದು ಸರ್. ಆ ಡೈಲಾಗ್ ನಂದು. ಯಾರು ಹೇಳಿದ್ರೆ ಏನ್ ಸರ್? ಕಂಟೆಂಟ್ ಇದೆ ತಾನೆ? ಸರ್, ಇದೇನಾದ್ರೂ ಬೀದಿ ನಾಟಕನ? ಡೈಲಾಗಿಗೋಸ್ಕರ ಹೊಡೆದಾಡ್ತಿದ್ದೀರಾ? ಮೊದ್ಲು ಬಂದಿರೋ ಕೆಲಸ ನೋಡಯ್ಯ ಲಿಂಗಂ. ಮೇಡಮ್, ಐ ಆಮ್ ನಾಟ್ ಎ ಲಿಂಗಂ, ಸಿಂಗಂ. ಯಾವ್ದೋ ಒಂದು. ಬೇಗ ಇವ್ರ ಕಬ್ಬಂದ ಹಸ್ತದಿಂದ ನನ್ ಬಾಯ್ ಫ್ರೆಂಡ್ಗೆ ಮುಕ್ತಿ ಕೊಡ್ಸಿ, ನನ್ಗೆ ನ್ಯಾಯ ಕೊಡ್ಸಿ. ಇನ್ಸ್ಪೆಕ್ಟರ್, ನನ್ಗೇನು ಗೊತ್ತಿಲ್ಲ. ನಮ್ ನಾಣಿ ಗೊತ್ತೇನೋ ಕೇಳಿ. ನನ್ ಸಿಕ್ಸಿದ್ರಲ್ಲಪ್ಪ, ಈ ಸ್ಟೇಷನ್ ಕೋರ್ಟು ಜೈಲು ಎಲ್ಲ ನನ್ಗ? ಸಾರಿ ಸರ್, ನಾನು ಮೀನಾಕ್ಷಿಗೆ ನಾನು ಅನ್ಯಾಯ ಮಾಡಲ್ಲ. 1 ನಿಮಿಷ SI ಸರ್. ಬಂದ್ರ ನನ್ ಬಾಯ್ ಫ್ರೆಂಡು? ನಾನ್ ಕಾಣ್ಲಿಲ್ಲ ಅಂತ ನನ್ ಮೇಲೆ ಬೇಜಾರಾಯ್ತಾ? ನನ್ ಮುದ್ದು, ನನ್ ಜಾಣ, ನನ್ ಬಂಗಾರ, ಐ ಮಿಸ್ ಯು ರಾ. ಐ ಲವ್ ಯು ಡಾ. ಈ ಕಟ್ಔಟ್ಗೆ ಕಿಸ್ಸ. ಮೇಡಮ್, ಅಂದ್ರೆ ನಿಮ್ ಬಾಯ್ ಫ್ರೆಂಡು? ಇಲ್ಲಿ ನೋಡಿ, ಸಿಕ್ಕದ್ರಲ್ವಾ? ನನ್ ಕಂಪ್ಲೇಂಟ್ ವಾಪಸ್ ತಗೋತೀನಿ. ಇಲ್ಲಿ ಕೊಡಿ. ನಂಗೇನು ಅರ್ಥ ಆಗ್ತಿಲ್ಲ ಮೇಡಮ್. ಅವ್ರು ನಿಮಗೆ ಏನಾಗ್ಬೇಕು? ನನ್ಗೆ ತಾಳಿ ಕಟ್ಟಿರೋ ಗಂಡ
ಫ್ರೆಂಡಾ? ಮತ್ತೆ ಈ ಕಟೌಟು ನನ್ ಜೊತೆಗಿರೋ ನನ್ ಬಾಯ್ ಫ್ರೆಂಡು. ಇಬ್ಬರಿಗೂ ವ್ಯತ್ಯಾಸ ಏನು ಮೇಡಮ್? ಓ, ವ್ಯತ್ಯಾಸ ಗೊತ್ತಾಗ್ಬೇಕಾ ನಿಮ್ಗೆ? ಹೇಳ್ತೀನಿ. ಏನ್ರಿ, ಸಂಜೆ ಸಿನಿಮಾಗ್ ಹೋಗಿ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡೋಣವಾ? ಚಿಚಿ, ನಿನ್ ಜೊತೆನಾ? ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಮಿಸ್ಟರ್ ಲಿಂಗಂ. ಮೇಡಮ್, ಐ ಆಮ್ ನಾಟ್ ಅ ಲಿಂಗಂ, ಸಿಂಗಂ. ನೋಟ್ ದಿಸ್ ಪಾಯಿಂಟ್. ಬಂಗಾರ, ಸಂಜೆ ಸಿನಿಮಾಗ್ ಹೋಗಿ ಹೋಟೆಲ್ ಅಲ್ಲಿ ಊಟ ಮಾಡೋಣವಾ? ಇದು ವ್ಯತ್ಯಾಸ. ಓ, ಮದ್ವೆಗ್ ಮೊದ್ಲು ಹೀಗಿರ್ತಾರೆ, ಮದ್ವೆ ಆದ್ಮೇಲೆ ಹೀಗ್ ತಯಾರಾಗ್ತಾರೆ. ಮದ್ವೆಗ್ ಮೊದ್ಲಿರೋ ಪ್ರೀತಿ ಮದ್ವೆ ಆದ್ಮೇಲೆ ಇರಲ್ಲ. ಆಗೇನು ನಾವ್ ಕೇಳ್ದೆ ಇದ್ರು ಹಿಂದೆ ಬಿದ್ದು ಎಲ್ಲ ಕೊಡಿಸ್ತಾರೆ. ಈಗ ನಾವ್ ಹಿಂದೆ ಬಿದ್ದು ಬಾಯ್ ಬಿಟ್ಟು ಕೇಳಿದ್ರು ಏನು ಕೊಡ್ಸಲ್ಲ. ಅದಕ್ಕೆ ಮನುಷ್ಯನ ಹತ್ರ ಹೇಳ್ಬೇಕಾದ್ನ ಗೊಂಬೆ ಹತ್ರ ಹೇಳ್ತಾ ಇರೋದು. ಅವ್ರು ಪ್ರೀತಿಸ್ದೇ ಇದ್ರು ನಾವು ಪ್ರೀತಿಸ್ಬೇಕಲ್ವಾ? ಕಣ್ ತರಿಸಿದ್ರಿ ಮೇಡಮ್. ಕಣ್ಣಲ್ಲಿ ನೀರ್ ಬೇರೆ ಹಾಕ್ಸಿದ್ರಿ. ಮೇಡಮ್, ಈ ತರ ಕಟೌಟ್ ಎಲ್ಲಿ ಸಿಗುತ್ತೆ? ಯಾಕೆ? ನಾನು ಕೂಡ ನನ್ನ ಹೆಂಡತಿ ಕಟೌಟ್ನ ಮಾಡಿಸ್ಕೋಬೇಕು ಮೇಡಮ್. ಮದ್ವೆ ಆದ್ಮೇಲೆ ಅವಳು ನನ್ನ ಮಾತನ್ನೇ ಕೇಳ್ತಾ ಇಲ್ಲ ಮೇಡಮ್. ಕಾನ್ಸ್ಟೇಬಲ್ಸ್, ಕೇಸ್ ಇದೆ ಅಂತ ಬಂದ್ರೆ ಕಟೌಟ್ ಸಿಕ್ಕಿದೆ. ಇಷ್ಟು ದಿನದ ಸರ್ವಿಸಲ್ಲಿ ಇವತ್ತಿನ ಡ್ಯೂಟಿ ಯೂಸ್ ಆಗಿದೆ. ಲೆಟ್ಸ್ ಗೋ. ಬಂಗಾರ, ನಿನ್ನ ನೋಡಿ ಪೊಲೀಸರು ಕೂಡ ಇಂಪ್ರೆಸ್ ಆದ್ರು. ನಾನಿವ್ರೆ ಮೇಡಮ್, ಈ ರೀತಿ ಕಟೌಟ್ ಬಿಸ್ನೆಸ್ ಮಾಡಿದ್ರೆ ಹೇಗಿರುತ್ತೆ? ಸೂಪರ್ ಆಗಿರುತ್ತೆ ಮೇಡಮ್. ದೇಶದಲ್ಲಿ ಫ್ರಸ್ಟ್ರೇಷನ್ ಆಗಿರೋ ಗಂಡ ಹೆಂಡ್ತಿರೇ ಹೆಚ್ಚಾಗಿದ್ದಾರೆ ಮೇಡಮ್. ಆಹಾ, ನೀವೇನಾದ್ರೂ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಒಂದೇ ಸಮನೆ ಆರ್ಡರ್ ಹೆಚ್ಚಾಗಿ ನೀವೆಲ್ಲಿಗೋ ಹೋಗ್ಬಿಡ್ತೀರಾ. ಅಂದ್ರೆ ನೀವ್ ಸರ್ನು ಮೀರಿಸ್ತೀನಾ? ಡೌಟೇ ಇಲ್ಲ ಮೇಡಮ್, ಖಂಡಿತ ಮೀರಿಸ್. ಸರ್, ಏನು? 3 ದಿನದಿಂದ ಲೀವ್ ಕೇಳ್ತಾನೆ ಇದ್ದೀನಿ, ಮ್ಯಾನೇಜರ್ ಕೊಡ್ತಾನೆ ಇಲ್ಲ. ನೀವೇನಾದ್ರೂ ಸ್ವಲ್ಪ... ನಾನೇ ಬರ್ತಿದ್ದೀನಿ ಸರ್. ಇವರಿಗೆ ಲೀವ್ ಬೇಕಂತೆ, ಪರ್ಮನೆಂಟ್ ಆಗಿ ಮನೆ ಕಳ್ಸು. ಅತ್ತೆ ಮೇಲಿನ ಕೋಪ ಮಗಳ ಮೇಲೆ ತೋರ್ಸೋ ಹಾಗೆ ನನ್ ಮೇಲಿರೋ ಕೋಪ ಇವ್ರ ಮೇಲೆ ತೋರಿಸ್ತೀರಾ? ಪಾಪ. ಏನಾಯ್ತು? ವಾರದ ಹಿಂದೆ ಮದ್ವೆಗೆ ಹೋಗಿದ್ ನಮ್ಮಪ್ಪ ಮತ್ತೆ ತಿರುಗಿ ಬರ್ಲಿಲ್ಲ ಮೇಡಮ್. ಊರವ್ರನ್ನ ಕೇಳಿದ್ರೆ ಏನೂ ಗೊತ್ತಿಲ್ಲ ಅಂತಾರೆ. ಅಪ್ಪಂಗೋಸ್ಕರ ಎಲ್ಲೆಲ್ಲೆಲ್ಲ ಹುಡುಕ್ದೆ, ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟೆ. ಇವತ್ತು ಅಮ್ಮನ ಹತ್ರ ಹೋಗೋಕೆ ಲೀವ್ ಕೇಳ್ದೆ ಮೇಡಮ್. ನೀನ್ ಅಮ್ಮನ ಹತ್ರನಾ? ಅಲ್ಲ ಮೇಡಮ್, ಅಮ್ಮ ಅಂದ್ರೆ ತುಂಬಾ ಮಹಿಮೆ ಇರೋ ದೇವತೆ. ಅಮ್ಮ ಅಂಜನ ಹಾಕಿ ನಾವು ಕೇಳಿದ್ನ ತೋರಿಸ್ತಾಳೆ. ನಮ್ಮಪ್ಪ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಣ ಅನ್ಕೊಂಡೆ. ಅಮ್ಮ ಇವತ್ತೊಂದೇ ದಿನ ಇರೋದು, ನಾಳೆ ಹೋಗ್ಬಿಡ್ತಾರೆ ಮೇಡಮ್. ಆ ಅಮ್ಮನ ಹತ್ರ ಹೋಗಿ ಕೇಳಿದ್ರೆ ನಮ್ಮ ಅಮ್ಮನ ಬಗ್ಗೆ ಗೊತ್ತಾಗುತ್ತೇನೋ? ಅಳ್ಬೇಡ, ನಿನ್ನ ಅಮ್ಮನ ಹತ್ರ ನಾನ್ ಕರ್ಕೊಂಡು ಹೋಗ್ತೀನಿ. ಕಣ್ಣೋರ್ಸ್ಕೋ, ಹೋಗೋಣ ಬಾ. ಮೇಡಮ್, ಇವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ರ ಮೇಡಮ್? ಇವಳ ಅಪ್ಪನ ಹತ್ರ. ಬೇಡ ಮೇಡಮ್, ಸಾರ್ಗೆ ಗೊತ್ತಾದ್ರೆ ಕೋಪ ಮಾಡ್ಕೋತಾರೆ. ನಿಮ್ ಸಾರ್ಗೆ ಇಂತ ಸೆಂಟಿಮೆಂಟ್ಸ್ ಇಲ್ಲ, ನಿಮಗ್ ಕೂಡ ಇಲ್ವಾ? ಅಯ್ಯೋ ರಾಮ, ಇದೆ ಮೇಡಮ್. ನಾನ್ ತಿರುಗ್ ಬರೋವರೆಗೂ ಹೇಗಾದ್ರೂ ಮ್ಯಾನೇಜ್ ಮಾಡಿ. ನೀನ್ ಬಾರಮ್ಮ.